ಅವರೇ ಗೆಲ್ಲದ್ರಿ ಅದಕ್ಕೆ ಆಗಲೇ ಪೊಲಿಟಿಷಿಯನ್ಸ್ ಗಳು ಕೂಡ ಗಿಲ್ಲಿ ಪರ ನಿಂತಿರೋದು ಗುಡ್ ಅಲ್ಲ, ವೆರಿ ನೈಸ್ ವೆರಿ ನೈಸ್. ಶಿವಣ್ಣನ ಬಾಯಲ್ಲೂ ಕೂಡ ಗಿಲ್ಲಿನೇ ಗೆಲ್ಲೋದು ಹಾಗೂ ಗಿಲ್ಲಿಯ ಸ್ಟೆಪ್ ಹಾಕಿದ್ದಾರೆ. ಗಿಲ್ಲಿಯ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಮಾತುಗಳನ್ನು ಆಡಿದ್ದಾರೆ ಶಿವಣ್ಣ. ನಿಮಗೆ ಗೊತ್ತಿರ್ಬೋದು, ಶಿವಣ್ಣ ಅವರಿಗೆ ಹೊಸ ಸಿನಿಮಾದ ಒಂದು ಪ್ರಮೋಷನ್ಗೆ ಕೂತಿದ್ದಾಗ ಮೀಡಿಯಾದವರೆಲ್ಲರೂ ಕೂಡ ಬಂದು ಬಿಗ್ ಬಾಸ್ ಬಗ್ಗೆ ಕೇಳ್ತಾರೆ. ಅದರಲ್ಲೂ ಕೂಡ ಗಿಲ್ಲಿಯ ಹವಾ ಹೇಗಿದೆ ಶಿವಣ್ಣ, ಯಾರು ಗೆಲ್ತಾರೆ ಬಿಗ್ ಬಾಸ್ ಅಂತ ಹೇಳಿದಾಗ ಶಿವಣ್ಣ ಟೇಬಲ್ ತಟ್ಟಿ ಹೇಳ್ತಾರೆ ಈ ಬಾರಿ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳಿ. ಸೊ ಗಿಲ್ಲಿಯ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಹಿಂದಿನ ಎಲ್ಲಾ ದಾಖಲೆಗಳನ್ನು ಪುಡಿ ಮಾಡಿ ಬಿಸಾಕ್ತಿದ್ದಾನೆ ಗಿಲ್ಲಿ. ಸೊ ಈ ಬಾರಿ ಏನಾದರೂ ವೋಟಿಂಗ್ ಎಷ್ಟು ಬಿದ್ದಿದೆ ಅಂತ ಹೇಳಿ ಎಲ್ಲಾದರೂ ರಿವೀಲ್ ಮಾಡಿದರೆ ಅದಂತೂ 100% ನಮ್ಮ ಹನುಮಂತು ತಗೊಂಡಿದ್ದಂತಹ ವೋಟಿಗಿಂತ ಡಬಲ್ ಇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಗೆ ರಾಜಕಾರಣಿಗಳು ಕೂಡ ಅವನ ಬಗ್ಗೆ ವೋಟ್ ಕೇಳ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಶಿವಣ್ಣನೂ ಕೂಡ ಟೇಬಲ್ ತಟ್ಟಿ ಹೇಳ್ತಾ ಇದ್ದಾರೆ ಗಿಲ್ಲಿ ಯಾಕೆ ಗೆಲ್ಲಬೇಕು ಅಂತ ಹೇಳ್ತೀನಿ ಅಂದರೆ ಅವನು ಮನಸ್ಸಿಂದ ತುಂಬ ಒಳ್ಳೆ ವ್ಯಕ್ತಿ, ಏನನ್ಸತ್ತೋ ಅದನ್ನು ಸ್ಟ್ರೈಟ್ ಆಗಿ ಹೇಳ್ತಾನೆ, ಮತ್ತೆ ಮನಸ್ಸಲ್ಲಿ ಕೆಟ್ಟದನ್ನು ಇಟ್ಕೊಂಡಿರಲ್ಲ, ಅದಕ್ಕೆ ಅವನು ನನಗೆ ತುಂಬ ಇಷ್ಟ ಅಂತಲೂ ಕೂಡ ಹೇಳ್ತಾರೆ. ಇದನ್ನ ಬಿಗ್ ಬಾಸ್ ಹೋದ ನಂತರನೇ ಹೇಳ್ತಿರೋ ಅಂಥದ್ದಲ್ಲ, ಬಿಗ್ ಬಾಸ್ ಹೋಗಕ್ಕಂತ ಮುಂಚೆನೂ ಕೂಡ ಶಿವಣ್ಣ ಗಿಲ್ಲಿಯ ಅಭಿಮಾನಿ ಅಂತಲೂ ಕೂಡ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋದಾಗ ಗಿಲ್ಲಿ ಹಾಕ್ತಿದ್ದಂತಹ ಸ್ಟೆಪ್ಪುಗಳನ್ನು ಕೂಡ ಹಾಕಿದ್ರು. ಆದರೆ ಮೊಟ್ಟ ಮೊದಲ ಬಾರಿ ಬಿಗ್ ಬಾಸ್ ಬಗ್ಗೆ ಮಾತಾಡಿರುವಂತಹ ಶಿವಣ್ಣ ಟೇಬಲ್ ತಟ್ಟಿ ಹೇಳ್ತಾ ಇದ್ದಾರೆ ಸೊ ಗಿಲ್ಲಿನೇ ಗೆಲ್ಲುವಂಥದ್ದು, ಅವನ ಬಿಟ್ಟರೆ ಇಲ್ಲಿ ಯಾರು ಕೂಡ ಗೆಲ್ಲೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿ ದೂರಿಗಂತೂ ಎಲ್ರಿಗೂ ಶಾಕ್ ಆಗಿ ಹೋಗ್ಬಿಡುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ಈ ಬಾರಿಯ ಬಿಗ್ ಬಾಸ್ ನ ಫೈನಲ್ ಏನಿದೆ 2 ದಿನಗಳ ಕಾಲ ನಡೆಯೋದಿಲ್ಲ, ಕೇವಲ ಒಂದೇ ದಿನ ನಡೀತದೆ. ಅದು ಕೂಡ ಭಾನುವಾರ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ಅಥವಾ 11:30 ಗಂಟೆನೂ ಕೂಡ ನಡೀಬಹುದು. ಕಾರಣ ಏನಂತ ಹೇಳಿದ್ರೆ, CCL ನಡೀತಿರೋ ಕಾರಣದಿಂದಾಗಿ ನಮ್ಮ ಸುದೀಪ್ ಅವರು ಸಿಗೋದಿಲ್ಲ, ಶೂಟಿಂಗ್ ಮಾಡಲಿಕ್ಕೆ ಅವರು ಸಿಗದ ಕಾರಣದಿಂದಾಗಿ ನಮ್ಮ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಭಾನುವಾರ ಶುರುವಾಗ್ತಾ ಇದೆ. ಒಂದೇ ದಿನ ಶೂಟಿಂಗ್ ಮಾಡಿ ಅವತ್ತು ಸಂಜೆನೆ ಎಪಿಸೋಡನ್ನು ನಮಗೆಲ್ರಿಗೂ ಕೂಡ ಟೆಲಿಕಾಸ್ಟನ್ನು ಮಾಡ್ತಾರೆ. ಏನೇ ಆಗಲಿ ಬಿಗ್ ಬಾಸ್ ಅನ್ನೋದು ಹೋಗ್ತಾ ಭಾರಿ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಅದರಿಂದನೂ ಕೂಡ ತುಂಬ ಜನ ಕ್ರಿಯೇಟರ್ಸ್ಗಳು ಕೂಡ ಬೆಳೀತಾ ಇದ್ದಾರೆ. ಏನೇ ಆಗಲಿ ಇಂತಹ ಕಾರ್ಯಕ್ರಮಕ್ಕೆ ತುಂಬ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಅಂತೂ ಈ ವರ್ಷ ಸಿಕ್ಕಿದೆ. ಅದಕ್ಕೆ ಮೂಲ ಕಾರಣ ಗಿಲ್ಲಿ ಅನ್ಬೋದು. ಸೊ ಗಿಲ್ಲಿ ಗೆಲ್ಲೋದು ಪಕ್ಕಾ ಆಗೋಗಿದೆ. ಸೊ ಗಿಲ್ಲಿನೇ ಗೆಲ್ತಾನೆ, ಅದಕ್ಕೆ ಬೇರೆ ಡೌಟೇ ಬೇಡ. ಗಿಲ್ಲಿ ಫ್ಯಾನ್ಸ್ ಯಾರ್ಯಾರಿದ್ದೀರೋ ದಯವಿಟ್ಟು ವಿಡಿಯೋಗೊಂದು ಲೈಕ್ ಅನ್ನ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನ ಗಿಲ್ಲಿ ಹೇಳುವಂತಹ ಡೈಲಾಗ್ಗಳಲ್ಲಿ ಒಂದೊಂದನ್ನೇ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಯಾಕಂದ್ರೆ ಗಿಲ್ಲಿ ಹೇಳೋ ಡೈಲಾಗು ಇನ್ಯಾರು ಕೂಡ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಅನ್ನೋದು ನನ್ನ ವಾದ. ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ.